ಇದು ಬೇರೆ ಪಕ್ಷಗಳ ತರ ಅಲ್ಲ. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಲ್ಲ, ಇದು ಜನಸೇನಾ ಪಕ್ಷ. ಇಲ್ಲಿ ಯಾವ ಪಕ್ಷಗಳ ವಿರುದ್ಧ ಮಾತಾಡೋಕ್ಕಾಗಲ್ಲ. ನಮ್ಮ ಪಕ್ಷವನ್ನು ಯಾವ ತರ ನಾವು ಬಲಪಡಿಸಬೇಕು. ನೂತನ ಮೊಟ್ಟ ಮೊದಲ ಜನಸೇನಾ ಪಕ್ಷದ ಕಚೇರಿ ಉದ್ಘಾಟನೆಗೆ ಆಗಮಿಸುವಂತ ನನ್ನ ಅಣ್ಣನ ಸಮಾನರು ಹಾಗೂ APIIC ಡೈರೆಕ್ಟರ್ ಆದಂತ ನಮ್ಮ ಮದನಪಲ್ಲಿ ಮೈಪಾಲ್ಸ್ ಮಹೇಶಣ್ಣ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ, ಅದೇ ತರ ನಮ್ಮ ಮದನಪಲ್ಲಿ ಅವರಾದ ಹರಿಯಾಣ ಅವರು ಬಂದಿದ್ದಾರೆ, ಅವ್ರಿಗೂ ಸಮೇತ ಧನ್ಯವಾದಗಳು ತಿಳಿಸುತ್ತಾ, ಅದೇ ತರ ನಮ್ಮ ತಾಯಿಯ ಸಮಾನರಾದ ನಮ್ಮ ಚಿಕ್ಕಬಳ್ಳಾಪುರ ಸುಷ್ಮಮ್ಮ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಧನ್ಯವಾದಗಳು ತಿಳಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ನಮ್ಮ ಕೋಲಾರ ಜಿಲ್ಲೆಯ ಮಂಜುನಾಥ್ MP ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು ತಿಳಿಸುತ್ತಾ, ಅದೇ ತರ ಹಿರಿಯರು ಅಣ್ಣನ ಸಮಾನರಾದಂತ ನಮ್ಮ ಮಂಜಣ್ಣವರು ಮಾಲೂರು ಮಂಜಣ್ಣವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು ತಿಳಿಸುತ್ತಾ, ಅದೇ ತರ ಹಿಂದೆ ಇರುವಂತ ಮುಂದೆ ಇರುವಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಜೈ ಕರ್ನಾಟಕ, ಜೈ ಜನಸೇನಾ. ಏನು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಜನಸೇನಾ ಪಕ್ಷ ಆಗಮಿಸಿ 3 ತಿಂಗಳಾಯ್ತು. ಎಲ್ರಿಗೂ ಗೊತ್ತಿರೋ ವಿಷಯ ಇದೆ. ಇಲ್ಲಿ ಇರತಕ್ಕಂತ ಎಲ್ಲರೂ ಪ್ರತಿಯೊಬ್ರು ಆಗಲೇ ಎಲ್ಲರೂ ಮೆಂಬರ್ಶಿಪ್ ಮಾಡಿಸ್ಕೊಂಡಿದ್ದೀರಾ. ಇದರ ಉದ್ದೇಶವಾಗಿ ನಾವೇನು ಜನಸೇನಾ ಪಕ್ಷವನ್ನ ಕರ್ನಾಟಕದಲ್ಲಿ ಎತ್ಕೊಂಡ್ ಬರ್ಬೇಕು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ನೂತನ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನ ನಮ್ಮ ಮಂಜಣ್ಣನವರು MPS ಮಂಜಣ್ಣವರು ಮಾಡ್ತೀವಿ ಎಂದಾಗ ತುಂಬಾ ಖುಷಿ ಆಯ್ತು ನಮಗೂ ಸಮೇತ. ಯಾಕಂದ್ರೆ ಮೊಟ್ಟ ಮೊದಲ ಕಚೇರಿಯನ್ನ ಉದ್ಘಾಟನೆ ಮಾಡ್ತಾರೆ, ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಸೇರ್ಬೇಕು, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಅಂತ. ಆದ್ರೆ ಒಂದ್ ಅರ್ಥ ಮಾಡ್ಕೋಬೇಕು ನಾವು, ಯಾಕಂದ್ರೆ ಪವನ್ ಕಲ್ಯಾಣ್ ಅವ್ರ ಬಗ್ಗೆ ಹೇಳೋದಕ್ಕೆ ಹೋಗಲ್ಲ. ಯಾಕಂದ್ರೆ ಪವನ್ ಕಲ್ಯಾಣ್ ಅವರು ಎಲ್ಲಾ ಮಾಡಿರೋದಕ್ಕೆ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದೀವಿ. ಅವ್ರ ಬಗ್ಗೆ ಹೇಳ್ಕೊಂಡಾದ್ರೆ ಇವತ್ತಲ್ಲ, ಇದು ಮೈಕ್ ಇಟ್ಕೊಂಡ್ರೆ ಸಾಯಂಕಾಲ ತನಕ ಹೇಳ್ತಾನೆ ಇರ್ಬೇಕು. ಅದಕ್ಕೋಸ್ಕರ ನಮ್ಮ ಉದ್ದೇಶ ಇವತ್ತೇನು ಇಷ್ಟು ಜನ ನಾವು ಸೇರಿದೀವಿ, ನಾವು ಗ್ರಾಮ ಬೂಟಗಳಲ್ಲಿ ಗ್ರಾಮ ಮಟ್ಟದಿಂದ ಯಾವ ತರ ಜನಸೇನಾ ಪಕ್ಷವನ್ನು ಎತ್ಕೊಂಡ್ ಬರ್ಬೇಕು. ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದೀವಿ. ಕಾರ್ಯಕ್ರಮ ಮುಗಿಸ್ಕೊಂಡು ಏನೋ ಹೋದ್ವಿ ನಾವು ಮನೆ ಸೇರ್ಕೊಂಡ್ರು ಅಂದ್ರೆ ಆಗಲ್ಲ. ನಾವು ಯಾವ ತರ ನೀವು ಒಬ್ರು ಬಂದಿದ್ದೀರಾ, ನಿಮ್ಮ ಜೊತೆ ನೆಕ್ಸ್ಟ್ ಒಂದು ಕಾರ್ಯಕ್ರಮ ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಆಗ್ಬೋದು, ಅಲ್ಲಿ ನಿಮ್ಮ ಜೊತೆ ಒಂದು 10 ಜನ ಕರ್ಕೊಂಡ್ ಬರ್ಬೇಕು. ಅದು ನಮ್ಮ ಜನಸೇನಾ ಪಕ್ಷದ ಮುಖ್ಯ ಉದ್ದೇಶ. ನಾವು ಒಬ್ರು ಹೋದ್ವಿ ಅಂದ್ರೆ ಏನು ಆಗಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವ ಪಕ್ಷಗಳ ವಿರುದ್ಧ ಮಾತಾಡೋಕ್ಕಾಗಲ್ಲ. ನಮ್ಮ ಪಕ್ಷವನ್ನು ಯಾವ ತರ ನಾವು ಬಲಪಡಿಸ್ಬೇಕು ಅದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು. ಆದ್ರಿಂದ ಪ್ರತಿಯೊಬ್ಬರು ಎಲ್ಲೆಲ್ಲಿ ನಿಮ್ಮ ಹೋಬಳಿಗಳಲ್ಲಿ, ನಿಮ್ಮ ತಾಲೂಕುಗಳಲ್ಲಿ, ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ಕೈಯಲ್ಲಿ ಆದಷ್ಟು ಒಂದು ಕಚೇರಿ ಓಪನ್ ಮಾಡೋದು, ಇಲ್ಲ ಒಂದು 4 ಜನಕ್ಕೆ ನಮ್ಮ ಜನಸೇನಾ ಪಕ್ಷದ ಸಿದ್ಧಾಂತಗಳನ್ನ ತಿಳಿಸೋದು, ಅವ್ರನ್ನ ನಮ್ಮ ಪಕ್ಷಕ್ಕೆ ಕರ್ಕೊಂಡ್ ಬರೋದು. ಮುಖ್ಯವಾಗಿ ನೀವು ಮಾಡ್ಬೇಕಾದ್ರು ಈ ಗ್ರಾಮ ಪಂಚಾಯತಿ ಮೆಂಬರ್ಸ್ ಗೆದ್ದಿರ್ತಾರೆ, ಇವಾಗ ಆಲ್ರೆಡಿ ಒಂದು 5-6 ಜನ ಬಂದಿದ್ದಾರೆ. ಇಂಥವ್ರನ್ನ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಅವ್ರು ನೀಟಾಗಿ ತಿಳಿಸಿ ಅವ್ರನ್ನ ನಮ್ಮ ಜನಸೇನಾ ಪಕ್ಷ ಕರ್ಕೊಂಡ್ ಬರ್ಬೇಕು. ಅದನ್ನ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ, ಯುವಕರ ಕೈಯಲ್ಲಿದೆ. ಆದ್ರಿಂದ ನಾವೆಲ್ಲರೂ ಇವತ್ತೇನಿಲ್ಲಿ ಎಷ್ಟು ಜನ ಸೇರಿದೀವೋ, ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಾಗಿರ್ಬೋದು, ಕೋಲಾರಲ್ಲಾಗಿರ್ಬೋದು, ಇಲ್ಲ ಬೆಂಗಳೂರಲ್ಲಾಗಿರ್ಬೋದು, ಇದರಷ್ಟು 10 ಜನ ಫಸ್ಟ್ ಸೇರ್ಬೇಕಲ್ಲಿ. ಆದ್ರಿಂದ ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮಂಜಣ್ಣ ಕಾರ್ಯಕ್ರಮ ಮಾಡ್ತಾವ್ರ, ಈ ಸ್ಟೇಜ್ ಮೇಲೆ ಹೇಳ್ಬೇಕು ಇಲ್ಲ ನಂಗೆ ಗೊತ್ತಿಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಮಂಜಣ್ಣ ಕಾರ್ಯಕ್ರಮ ಮಾಡ್ತಾರ, ಇಲ್ಲ ಸುಷ್ಮಮ್ಮ ಕಾರ್ಯಕ್ರಮ ಮಾಡ್ತಾರ, ಇಲ್ಲ ಸುದೇ ಕಾರ್ಯಕ್ರಮ ಮಾಡ್ತಾರ, ಇಲ್ಲ ಮಂಜಣ್ಣ ಕಾರ್ಯಕ್ರಮ ಮಾಡ್ತಾರ ಅನ್ನೋದು ಮುಖ್ಯ ಅಲ್ಲ. ನಾವೆಲ್ಲರೂ ಸೇರಿ ಯಾರಿಂದ? ಪವನ್ ಕಲ್ಯಾಣ್ ಅವರಿಂದ. ಅದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ರು ಭಾಗವಹಿಸ್ಬೇಕು. ನಮಗೆ ಸ್ಪೆಷಲ್ ಆಗಿ ಮನೆಗೆ ಬಂದು ಕರಿಬೇಕು, ಎತ್ಕೊಂಡ್ ಗಿಫ್ಟ್ ಕೊಟ್ಟು ಕರಿಬೇಕು ಅಂದ್ರೆ ಇದು ಬೇರೆ ಪಕ್ಷಗಳ ತರ ಅಲ್ಲ. ಕಾಂಗ್ರೆಸ್ JDS ಬಿಜೆಪಿ ಅಲ್ಲ, ಇದು ಜನಸೇನಾ ಪಕ್ಷ. ನಮಗೆ ಪವನ್ ಕಲ್ಯಾಣ್ ಅನ್ನೋರು ಏನ್ ಹೇಳಿದ್ದಾರೆ, ಎಲ್ಲೇ ಒಂದು ಕಾರ್ಯಕ್ರಮ ಆದ್ರೂ ನೀವೆಲ್ಲರೂ ಜೊತೆಯಲ್ಲಿ ಹೋಗಿ ಸೇರ್ಬೇಕು ಅಂತ. ಅದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಹೊರತು ಮಂಜಣ್ಣ ಕಾರ್ಯಕ್ರಮ ಅಂದ್ರೆ ನಾನು ಹೋಗಲ್ಲ, ಸುಷ್ಮಮ್ಮ ಕಾರ್ಯಕ್ರಮ ಮಾಡಿದ್ರೆ ನಾವು ಹೋಗಲ್ಲ, ಮುರಳೀಗೌಡ ಕಾರ್ಯಕ್ರಮ ಮಾಡಿದ್ರೆ ನಾವು ಹೋಗಲ್ಲ, ಅದೆಲ್ಲ ಬಿಟ್ಬಿಡಿ. ನಾವೆಲ್ಲರೂ ಒಂದೇ ಜನಸೇನಾ, ನಾವೆಲ್ಲರೂ ಬರ್ತಾ ಇರೋದೇ ಪವನ್ ಕಲ್ಯಾಣ್ ಅವ್ರಿಗೋಸ್ಕರ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲರೂ ನೆಕ್ಸ್ಟ್ ಯಾರು ಇಲ್ಲಿ ಹೇಳ್ಸ್ಕೋಬಾರ್ದು ಸ್ಟೇಜ್ ಮೇಲೆ, ಆ ತರ ಕಾರ್ಯಕ್ರಮಗಳನ್ನ ಮಾಡಬೇಕು.
ಮುಂದಿನ ದಿನಗಳಲ್ಲಿ ಏನು ಈ JCB ಅನ್ನೋ ಪಕ್ಷಗಳಿಗೆ 1, 2, 3 ಎಲ್ಲ ಬರಬೇಕು. ಅರ್ಥ ಆಯ್ತಲ್ವಾ? ಆ ತರ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಮುಂದಿನ ಜನಸೇನಾ ಪಕ್ಷವನ್ನ ಮನೆ ಮೇಲೆ ಧ್ವಜವನ್ನು ಹಾರಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಜನಸೇನಾ.